ಬಂಧುಗಳೇ ನಮಸ್ಕಾರ. ನಾನು ಚೆನ್ನಯ್ಯ ವಸ್ತ್ರದ್, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ. ಪ್ರಸ್ತುತ ನಾವು ಮೊನ್ನೆ ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಏನು ಈ ಮೈಕ್ರೋ ಫೈನಾನ್ಸ್ಗಳ ಅಕ್ರಮವಾಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಅಥವಾ ಇವರ ಬಡ್ಡಿ ವಸೂಲಿ ಮಾಡುವ ರೀತಿ ಸರಿ ಇಲ್ಲ, ಕಿರುಕುಳ ಕೊಡ್ತಾ ಇದ್ದಾರೆ, ಇದರಿಂದ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ, ಎಷ್ಟೋ ಜನ ಕಿರುಕುಳ ತಾಳಾರದೆ ಅಥವಾ ಮರ್ಯಾದೆ ಹೋಯಿತು ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿವೆ. ಇವು ಕುರಿತು ನಾವು ಸರ್ಕಾರಕ್ಕೆ ಮೈಕ್ರೋ ಫೈನಾನ್ಸ್ ಅಂತ ಏನಿದ್ದಾವೆ ಮೈಕ್ರೋ ಫೈನಾನ್ಸ್ಗಳ ಕಾರ್ಯವೈಖರಿ ಏನು ಪ್ರಶ್ನಿಸಿ, ಜೊತೆಗೆ SKDRDP ಧರ್ಮಸ್ಥಳ ಸಂಘದ ಅಕ್ರಮವನ್ನು ಎಳೆಯಾಗಿ ದಾಖಲಾತಿಗಳ ಮುಖಾಂತರ ಸರ್ಕಾರಕ್ಕೆ ಏನು ಒಂದು ಮನವಿಯನ್ನು ಕೊಟ್ಟು ಅವತ್ತು ಈ ಥರದ ಅಕ್ರಮ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಅಂತ ಹೇಳಿ ಬಂದಿದ್ವಿ. ಅದೇ ದಿನ ನಾವು ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಸಾಮಾಜಿಕ ಹೋರಾಟಗಾರ ಗಿರೀಶ್ ಮಠಣ್ಣನವರು ಸೇರಿದಂತೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಜೊತೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ವಿ. ದುರ್ದೈವ ಅನ್ಬೋದು ಅಥವಾ ಏನು ಈ ಮಾಧ್ಯಮಗಳು ಕೆಲವೊಂದಿಷ್ಟು ಯಾವ ಹಿತಾಸಕ್ತಿ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ ಗೊತ್ತಾಗಲಿಲ್ಲ. ಅವತ್ತು ನಮ್ಮ ವರದಿ ಏನು ಪತ್ರಿಕಾಗೋಷ್ಠಿ ಯಾವ ಸುದ್ದಿ ಪತ್ರಿಕೆ ಕೂಡ